ಇನ್ನು ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಇದಕ್ಕೆ ಪುಷ್ಟಿ ಎಂಬಂತೆ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ಕೊಟ್ಟರು. ಈ ನಡುವೆ ಕೆಡಿಪಿ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿ ಕುರಿತಾಗಿ ಚರ್ಚೆಯಾಗಿದೆ. ಪರಮೇಶ್ವರ್ಗೆ ಶಾಸಕ ಸುರೇಶ್ ಗೌಡ ನೀವು ಮುಂದಿನ ಸಿಎಂ ಆಗೋರು ಅಂತ ಹೇಳಿದ್ದಾರೆ. ಹೇಮಾವತಿ ಕೆನಾಲ್ ಲಿಂಕ್ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ವಿಚಾರ ಚರ್ಚೆ ವೇಳೆ ನಿಮ್ಮ ಹಣೆಬರದಲ್ಲಿ ಸಿಎಂ ಆಗೋದಿದೆ, ದಯವಿಟ್ಟು ನಮ್ಮ ಜಿಲ್ಲೆಯ ಜನರ ಹಿತ ಕಾಪಾಡಿ ಅಂತ ಕೇಳ್ಕೊಂಡಿದ್ದಾರೆ. ಡಿಸೆಂಬರ್ ಆದ್ಮೇಲೆ ಮಾತಾಡೋಣ. ಹಣೆ ಬರ್ದಾಗ ಏನು ಬರ್ದಿದೆ ಗೊತ್ತಿಲ್ಲ. ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಉಳ್ಕಿದ್ದೆಲ್ಲ ಅದಾಗಲಿ. ಫಸ್ಟ್ ನಾನು ಇವತ್ತು ನಿಮಗೆ ವಿನಂತಿ ಮಾಡೋದು ಇಷ್ಟೇ ಸರ್. ಈ ಮಣ್ಣಿನಲ್ಲಿ ಹುಟ್ಟಿದ್ದೀರಾ, ಇಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀರಾ, ಮುಂದೆ ಮುಖ್ಯಮಂತ್ರಿ ಆಗೋದು ಗೊತ್ತಿಲ್ಲ ನನಗೆ. ನಿಮ್ಮ ಹಣೆ ಬರದಲ್ಲಿ ಏನಿದೆ, ನೀವು ನಮ್ಮನ್ನು ರಕ್ಷಣೆ ಬರಬೇಕು ಸರ್. ಕ್ಷೇತ್ರದ 11 ವಿಧಾನಸಭಾ ಕ್ಷೇತ್ರದ ಅಳಿವು ಉಳಿವಿನ ಇದ್ರಲ್ಲಿ ಹಣೆ ಬರದಲ್ಲಿ ಬರ್ದಿದೆಯೋ ಅಲ್ವೋ ನನಗೆ ಗೊತ್ತಿಲ್ಲ. ಡಾಕ್ಟರ್ದು ನನಗೆ ಭಯ ಇರೋದು ಅವ್ರ ಹಣೆ ಬರಹದಲ್ಲಿ ಮಂತ್ರಿಯಾಗಿ ಉಳಿತಾರಾ ಇಲ್ವಾ ಅನ್ನೋದೊಂದು ಭಯ ಇದೆ. ಹಾಂ, ನನಗೆ ಅದೊಂದು ಭಯ ಇದೆ. ಸಿ ಎಂ ನಂಗೆ ಗೊತ್ತಿಲ್ಲ. ಇನ್ನು ಅವ್ರು ಯಾರೋ ಆಸ್ಥಾನ ಕಲಾವಿದ ನಂಬರ್ 4 ಅವರು, ನಂಬರ್ 5 ಅವರು ಫೋರಾ ನಂಬರ್ 3 ಸರ್. 3ನಾ ಇವರು? ಓಕೆ. AK3 ಈಗ A1 ಆರೋಪಿ 1 ಅಂತೆಲ್ಲ ಹಾಕಲ್ವಾ, ಹಂಗೆ ಇನ್ಮಿಂದ AK3 ಇವರು. AK3 ಅಂದರೆ ಆಸ್ಥಾನ ಕಲಾವಿದ 3. ಇವ್ರು ಹೇಳ್ತಾರೆ, ಬುರುಡೆ ನಿಮ್ಗೇನಾದ್ರು ಮರ್ಯಾದೆ ಗಿರಿಯಾದೆ ಅಂತ ಇದೆಯೋ ಹೇಗೆ ರೀ, ಯಾಕ್ರಿ? ಅದು ಯಾವುದೋ ಹಣೆ ಅದೇನದು ಯಾವುದೋ ಗಾಂಜಾ ಪಾಂಜಾ ಕೇಸ್ ಅದೆಲ್ಲ ಸಣ್ಣ ಪುಟ್ಟದು ರೀ, ಅದೆಲ್ಲ ಮುಂದಿದೆಯಾ ಅದು? ಹಾಂ, ಬರ್ತೀನಿ ಬನ್ನಿ ಆಗ.